ಹುಳಿ ಹುಳಿ ರುಚಿ ರುಚಿ ಸ್ವಲ್ಪ ಖಾರ ಖಾರ ಅದರಿ ಇದು ಏನಂತ ಎಲ್ಲರಿಗೆ ಗೊತ್ತೇ ಇದ್ದಿರ್ಬೇಕ್ರಿ. ನಡೀರಿ ಮತ್ತು ಭಾಳ ಸಿಂಪಲ್ ಮೆಥಡ್ನಾಗ ಈ ಆಮ್ ಪಾಪಡನ್ನ ಹಿಂಗೆ ಮಾಡಿನಂತ ಈಗ ಮುಂದೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಂತ್ರಿ. ಇದು ಮಾಡ್ಲಕ್ಕ ಇಲ್ಲಿ 2 ಮಾವಿನಕಾಯಿಗಳಿಗೆ ತೊಗೊಂಡೇನ್ರಿ. ಈಗ ನಾನಿಲ್ಲಿ ದೊಡ್ಡ ಸೈಜೇ ಮಾವಿನಕಾಯಿ ತೊಗೊಂಡೇನ್ರಿ. ಚಲೋ ತೊಳೆದು ತಂದಿನಂತ. ಈಗ ನೋಡ್ರಿ ಇದ್ರದ್ದು ಸೊಪ್ಪಿ ಎಲ್ಲ ತೆಗೆದು ಬಿಡ್ತೀನಂತ್ರಿ. ಸ್ವಲ್ಪ ರುಚಿ ರುಚಿ ಹುಳಿ ಹುಳಿ ಇದ್ದರೆ ಭಾಳ ಚಲೋ ಆಗ್ತದೆ ರೀ ನಮ್ಮ ಆಮ್ ಪಾಪಡಿಲಿ. ನಮ್ಮ ಮಾವಿನಕಾಯಿಗಳು ಭಾಳ ಹುಳಿ ಇದ್ವು ಅಂತಂದ್ರೆ ಸಕ್ಕರೆ ಇಲ್ಲ ಬೆಲ್ಲ ಜಾಸ್ತಿ ಹಾಕೋಬೇಕಾಗ್ತದಲ್ರಿ. ಹೀಗಾಗಿ ಸ್ವಲ್ಪ ಹುಳಿ ಹುಳಿ ರುಚಿ ರುಚಿ ಇದ್ದಿದೆ ಮಾವಿನಕಾಯಿ ತೊಗೊಳ್ಳೋದು ಒಳ್ಳೇದ್ರಿ. ಈಗ ನೋಡ್ರಿ ಎಲ್ಲ ಹಿಂಗೆ ಪೀಸಸ್ನ ಕಟ್ ಮಾಡಿ ಒಂದು ಕಡಾಯಿನಾಗ ಹಾಕೀನ್ರಿ. ಈಗ ಇದ್ರಾಗ 1ರಿಂದ 1.5 ಗ್ಲಾಸು ನೀರು ಸೇರಿಸ್ಲತ್ತೀನಿ ರೀ. ಒಂದು ಸಣ್ಣ ಗ್ಲಾಸ್ಲಿಂದ 1.5 ಗ್ಲಾಸ್ ನೀರು ಹಾಕೀನ್ರಿ. ಮತ್ತು ಮೀಡಿಯಮ್ ಉರಿನಾಗ ಇದಕ್ಕೆ ಚಂದ ಮಿಕ್ಸ್ ಮಾಡಿ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಒಂದು 3-4 ನಿಮಿಷ ನಾನು ಈ ಕಡೆ ನೋಡ್ಲಿಕ್ಕೆ ಹೋಗಲ್ರಿ. ಒಂದು 4 ನಿಮಿಷ ಆದಮೇಲೆ ನೋಡ್ರಿ ಯಾವ ಥರ ಆಗ್ಯಾವಂತ. ಸ್ವಲ್ಪ ಸಾಫ್ಟ್ ಆಗ್ಯಾವ, ಅದ್ರ ಇನ್ನೂ ಸಾಫ್ಟ್ ಆಗ್ಬೇಕ್ರಿ. ಮತ್ತು ಒಂದು ಸರ್ತಿ ಹಿಂಗೆ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಮತ್ತು ಮ್ಯಾಲೆ ಮುಚ್ಚಿ ಮತ್ತೊಂದು 3 ನಿಮಿಷ ಬಿಟ್ಬಿಡ್ತೀನಂತ್ರಿ. ಒಂದು 3 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಂತ ಎಷ್ಟು ಸಾಫ್ಟ್ ಆಗ್ಯಾವಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಬಟ್ ಇಲ್ಲಿ ನಾನು 8ರಿಂದ 10 ನಿಮಿಷ ಇದಕ್ಕೆ ಕುದಿಲಕ್ಕ ಬಿಟ್ಟಿದ್ರಿ. ಈಗ ನೋಡ್ರಿ ನಾನು ಸ್ಟವ್ ಆಫ್ ಮಾಡೀನಿ ರೀ. ಮತ್ತು ಒಂದು ಮ್ಯಾಶರ್ ತೊಗೊಂಡು ಈ ಥರ ಮೆತ್ತಗೆ ಮಾಡ್ಕೊಳತ್ತೀನಿ ರೀ. ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಆರಣ ಗ್ರೈಂಡ್ ಮಾಡ್ಕೊಂಡು ತಂದ್ರೂ ನಡೀತದ. ನೋಡ್ರಿ ಚಂದ ಹಿಂಗೆ ಪೇಸ್ಟ್ ಥರ ನಾವು ಮಾಡ್ಕೋಬೇಕಾಗ್ತದ. ನಾನು ಬಿಸಿ ಬಿಸಿ ಇದ್ದಾಗೆ ಈ ಥರ ಮಾಡ್ಕೊಳತ್ತೀನಿ ರೀ. ಆರಣ ಮತ್ತೇನು ಮಾಡಬೇಕಾಗ್ತದೆ, ಮತ್ತು ಅದಕ್ಕೆ ಬಿಸಿ ಮಾಡ್ಕೋತಾ ಕೂಡಬೇಕಾಗ್ತದಲ್ಲ, ಟೈಮ್ ಜಾಸ್ತಿ ಹಿಡಿಸ್ತದಂತ ನಾನು ಈ ಥರ ಮಾಡ್ಲತ್ತೀನಿ. ಇಲ್ಲಾಂದ್ರೆ ನೀವು ಆರಣ ಜಾರ್ನಾಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತಂದ್ರೂ ನಡೀತದ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ರೀ ಸೋಸ್ಕೋತೀನಂತ. ಬೇಕಾದ್ರೆ ನೀವು ಜರಡಿ ತೊಗೊಂಡು ಅದ್ರಾಗೂ ಸೋಸ್ಕೋಬೋದು, ಭಾಳ ಜಲ್ದಿ ಆಗ್ತದೆ. ಇದ್ರಾಗ ಸ್ವಲ್ಪ ಅಮೌಂಟ್ನಾಗ ಹಾಕ್ಕೊಂಡು ಏನು ಮಾಡ್ತೀನಿ ರೀ ನಾನು ಒಂದು ಸ್ಪೂನ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೋತಾ ಏನು ಮಾಡ್ತೀನಿ ರೀ ಸೋಸ್ಕೋತೀನಂತ. ಇದಕ್ಕೆ ಸ್ವಲ್ಪ ಇಲ್ಲಿ ಟೈಮ್ ಜಾಸ್ತಿ ಹಿಡಿಸ್ತದೆ. ಹೀಗಾಗಿ ಜರಡ್ಯಾಗ ಮಾಡ್ಕೊಂಡ್ರೆ ಇನ್ನೂ ಫಾಸ್ಟಾಗಿ ಆಗ್ತದೆ ರೀ. ಎಲ್ಲ ಇದೇ ಥರ ಮಾಡಿಕೊಂಡು ತಂದಿನಿ ನೋಡ್ರಿ. ಈವನ್ನಾಗಿ ಯಾವ ಥರ ಪೇಸ್ಟ್ ಆಗ್ಯದಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಮತ್ತು ಕಡಾಯಿನಾಗ ಹಾಕ್ಬಿಡ್ತೀನಂದ್ರಿ. ಸ್ವಲ್ಪ ತಳ ದಪ್ಪಿದ್ದಿದೆ ಕಡಾಯಿ ತೊಗೋರಿ, ಇಲ್ಲಾಂದ್ರೆ ಕೆಳಗೆ ಹೊತ್ಕೋತಾ ಬರ್ತದ್ರಿ. ಯಾಕಂದ್ರೆ ನಾವೀಗ ಕುದಿಸ್ಬೇಕಲ್ಲ ಇದಕ್ಕೆ. ಹೀಗಾಗಿ ಸ್ವಲ್ಪ ದಪ್ಪ ತಳ ಇರೋದೆ ನಾವೇನು ಮಾಡಬೇಕಾಗ್ತದೆ, ಕಡಾಯಿ ಇಲ್ಲ ಯಾವುದೇ ಬೇರೆ ಪಾತ್ರೆ ತೊಗೊಂಡ್ರೂ ನಡೀತದ. ಈಗ ಇದ್ರಾಗ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಬಟ್ಟಲ್ಗಿಂತ ಸ್ವಲ್ಪ ಕಡಿಮೆ ಅದ ರೀ ಅಷ್ಟು ಸಕ್ಕರೆ ಸೇರಿಸೀನಿ ರೀ. ಬೇಕಾದ್ರೆ ನೀವು ಬೆಲ್ಲನೂ ಹಾಕೋಬೋದು ನಡೀತದ. ಮತ್ತು ಇಲ್ಲಿ ಒಂದೇ ಪಲಾವ್ ಎಲೆ ಸೇರಿಸೀನಿ ರೀ. ಹಾಗೆ ಇಲ್ಲೇನು ಮಾಡೀನಿ ರೀ ಚಕ್ಕಿ ಹಾಕೀನಿ ರೀ, ಅದೇ ದಾಲ್ಚಿನ್ನಿ ಅಂತೇವಲ್ಲ ಅದು ಹಾಕೀನಿ. ಇವು ಹಾಕೋದ್ರಲಿಂದ ನಮ್ಮ ಆಮ್ ಪಾಪಡ್ನಾಗ ಒಳ್ಳೆ ಫ್ಲೇವರ್ ಬರ್ತದ್ರಿ. ಈಗ ಇದಕ್ಕೆ ಹಾಗೆ ನಾವು ಕುದಿಸ್ಕೊತಾ ಹೋಗ್ಬೇಕ್ರಿ. ಆವಾಗ ಹಿಂಗೆ ಕೈ ಆಡಿಸ್ಕೊತಾ ಸ್ವಲ್ಪ ಗಟ್ಟಾಗತನ ಕುದಿಸ್ಬೇಕಾಗ್ತದ್ರಿ. ಮತ್ತು 4ರಿಂದ 5 ನಿಮಿಷ ಇದಕ್ಕೆ ನಾನು ಕುದಿಸೀನಿ ರೀ. ಈಗ ನೋಡ್ರಿ ಇನ್ನೂ ಸ್ವಲ್ಪ ಕುದಿಲಾಕ ಬಿಡಬೇಕು. ಅಲ್ಲಿಂದ ನಾನು ಏನು ಮಾಡ್ತೀನಿ ರೀ ಒಂದು ಪ್ಲೇಟಿಗೆ ಎಲ್ಲ ಕಡೆ ತುಪ್ಪ ಒರೆಸಿ ಇಟ್ಬಿಡ್ತೀನಂತ. ಈಗ ಇದನ್ನು ಚೆಕ್ ಮಾಡ್ಕೊಳ್ಳಮ್ಮಂತ. ನೋಡ್ರಿ ಇಲ್ಲಿ ಒಂದು 6 ನಿಮಿಷ ಆಗ್ಯದ್ರಿ. ಈ ಥರ ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗ್ತದೆ. ಈಗ ಇದ್ರಾಗಿಂದು ನಾವೇನು ಈ ಎಲೆ ಹಾಕಿದ್ದೇವಲ್ರಿ, ಪಲಾವ್ ಎಲೆ ಮತ್ತು ಆ ಚಕ್ಕಿ ಹಾಕಿದ್ದೇವಲ್ರಿ, ಅವಕ್ಕೆ ತೆಗೆದು ಬಿಡ್ತೀನಂದ್ರಿ. ಅವು ತಮ್ಮದು ಫ್ಲೇವರು ಬಿಟ್ಕೊಟ್ಟಾವ್ರಿ, ಅಷ್ಟೇ ಸಾಕು. ಅವೇನು ನಮಗೆ ಬೇಕಾಗಿಲ್ಲ, ಅದಕ್ಕೆ ತೆಗೆದು ಬಿಡ್ತೀನಂತ. ಈಗೇನಿಲ್ಲರಿ ಕೊನೆಗೆ ಇದ್ರಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದಿಟ್ಟು ಬ್ಲ್ಯಾಕ್ ಸಾಲ್ಟು ಸೇರಿಸ್ತೀನಂದ್ರೆ ನೀವು ನಾರ್ಮಲ್ ಉಪ್ಪು ಹಾಕಿದ್ರೂ ನಡೀತದೆ. ಅದರ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಲಿಂದ ಮಸ್ತ್ ಟೇಸ್ಟ್ ಬರ್ತದೆ. ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಸೇರಿಸ್ಲತ್ತೀನಿ ರೀ. ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಬಿಡ್ರಿ, ಚಿಲ್ಲಿ ಫ್ಲೇಕ್ಸು ಹಾಕ್ಲಕ್ಕೆ ಹೋಗ್ಬೇಡ್ರಿ. ಬ್ಲ್ಯಾಕ್ ಸಾಲ್ಟ್ನು ಇಷ್ಟ ಇಲ್ಲ ಅಂತಂದ್ರೆ ನೀವು ರೆಗ್ಯುಲರ್ ಉಪ್ಪೇ ಹಾಕ್ಬೋದ್ರಿ, ನಡೀತದೆ. ಆದರೆ ಇವು ಹಾಕೋದ್ರಲಿಂದ ಸ್ವಲ್ಪ ಫ್ಲೇವರ್ನು ಚಲೋ ಬರ್ತದೆ, ಅಂದರೆ ಸ್ವಲ್ಪ ಖಾರ ಖಾರ ಇರ್ತದಲ್ರಿ. ಹೀಗಾಗಿ ನಾನು ಚಿಲ್ಲಿ ಫ್ಲೇಕ್ಸು ಸೇರಿಸೀನಿ ರೀ. ಈಗ ನೋಡಿರಿ ನಾನು ಸ್ಟವ್ ಆಫ್ ಮಾಡಿ ಏನು ಮಾಡ್ತೀನಿ ರೀ ತಂದು ಈ ಪ್ಲೇಟ್ನಾಗ ಹಾಕ್ಬಿಡ್ತೀನಂತ. ಎಲ್ಲ ತೆಗೆದು ಇದ್ರಾಗೆ ಹಾಕ್ಬಿಡ್ತೀನಂತ್ರಿ. ಈವನ್ನಾಗಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡಬೇಕಾಗ್ತದೆ. ನಿಮಗೆ ಇನ್ನೂ ತೆಳ್ಳಗೆ ಬೇಕಂತಂದ್ರೆ ಬೇಕಾದ್ರೆ ದೊಡ್ಡ ಪ್ಲೇಟ್ನಾಗೂ ಹಾಕೋಬೋದ್ರಿ. ನಾ ಭಾಳ ತೆಳ್ಳಗೂ ಇಲ್ಲಿ ಮಾಡ್ಕೊಳಕ್ಕೆ ಹೋಗ್ಲತ್ತಿಲ್ರಿ. ಬೇಕಾದ್ರೆ ನೀವು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಈ ಆಮ್ ಪಾಪಡು ಮಾಡ್ಕೋಬೋದ್ರಿ, ನಡೀತದೆ. ಈಗ
ಸ್ವಲ್ಪ ಹಿಂಗೆ ಚಂದ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡಿ ಏನು ಮಾಡಬೇಕಾಗ್ತದೆ ಅಂತಂದ್ರೆ ಸ್ವಲ್ಪ ಆರನ್ನು ನಾನು ಬಿಸಿಲಾಗ ತೊಗೊಂಡು ಹೋಗಿ ಇಟ್ಬಿಡ್ತೀನಿ. ಅಂದರೆ 2 ದಿನ ಕಂಪ್ಲೀಟಾಗಿ ಬಿಸಿಲಾಗ ಇಡಬೇಕಾಗ್ತದೆ. 2 ದಿನ ಆದಮೇಲೆ ನೋಡ್ರಿ ಹೆಂಗೆ ಕಾಣಿಸ್ಲತ್ತದ ನಮ್ಮದು ಆಮ್ ಪಾಪಡ್ ಅಂತ. ಸ್ವಲ್ಪ ಇಲ್ಲಿ ಏನಾಗ್ಯದ್ರಿ ಸೈಜು ಸಣ್ಣದಾಗ್ಯದ, ಬಿಸಿಲಿಗೆ ಇಟ್ಟಿದ್ದೇವಲ್ರಿ, ಹೀಗಾಗಿ ಎಷ್ಟು ಆರಾಮಾಗಿ ಹಿಂಗೆ ಬರ್ತದೆ ನೋಡ್ರಿ. ನಿಮಗೆ ಕಾಣಿಸ್ಲತ್ತಿರ್ಬೇಕು, ಥಿಕ್ನೆಸ್ನು ನಿಮ್ಗೆ ಕಾಣಿಸ್ಲತ್ತಿರ್ಬೇಕು ರೀ. ಉಲ್ಟಾ ಮಾಡಿನು ನಿಮ್ಗೆ ತೋರಿಸ್ತೀನಂತ ಯಾವ ಥರ ಆಗ್ಯದಂತ. ನೋಡ್ಲಕ್ಕೂ ಇಷ್ಟು ಚಲೋ ಆಗ್ಯದಲ್ರಿ, ತಿನ್ಲಕ್ಕಂತೂ ಇನ್ನ ಭಾರಿ ಇರ್ತದ್ರಿ. ಈಗ ನಿಮಗೆ ಹೆಂಗೆ ಬೇಕೋ ಹಂಗೆ ಇದು ತಿನ್ಬೋದು ರೀ. ಅಂದ್ರೆ ಉದ್ದುದ್ದರ ಕಟ್ ಮಾಡ್ಕೊರಿ, ಚೌಕರ ಕಟ್ ಮಾಡ್ಕೊರಿ, ಇಲ್ಲ ಅಂದ್ರೆ ಕಟ್ ಮಾಡಿ ಸುರುಳಿ ಹೊಡ್ಕೊಂಡಾರ ತಿನ್ನಿರಿ. ಹೆಂಗೆ ತಿಂದ್ರೂ ಭಾಳ ಮಸ್ತ್ ಟೇಸ್ಟ್ ಇರ್ತದೆ ರೀ. ಆದರೆ ನಾ ಇಲ್ಲೇನು ಮಾಡ್ತೀನಿ ರೀ, ಹಿಂಗೆ ಕಟ್ ಮಾಡ್ಕೊತೀನಂತ, ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡ್ಕೊತೀನಂತ್ರಿ. ಕಟ್ ಮಾಡಿ ನಾವು ಡಬ್ಬ್ಯಾಗ ತೊಗೊಂಬಿಟ್ಟೇವಂತಂದ್ರೆ ಬೇಕಾದಾಗ ತಗೊಂಡು ತಿಂದ್ರೆ ಆಯ್ತು ರೀ. ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗ ಇದು ಅಂತೂ ಮಾಡಲೇಬೇಕ್ರಿ. ಯಾಕಂದ್ರೆ ದೊಡ್ಡವ್ರು ಹಿಡಿದು ಸಣ್ಣವ್ರ ತನ ಎಲ್ಲರಿಗೆ ಇಷ್ಟ ಆಗ್ತದ್ರಿ. ಯಾಕಂದ್ರೆ ಹುಳಿ, ರುಚಿ, ಖಾರ ಎಲ್ಲ ಇರ್ತದ್ರಿ ಇದ್ರಾಗ. ನೋಡ್ರಿ ಎಲ್ಲ ಕಟ್ ಮಾಡ್ಕೊಂಡಿನಿ, ನಿಮಗೆ ತೋರಿಸ್ತೀನಂತ ಯಾವ ಥರ ಆಗ್ಯಾವಂತ. ನೋಡ್ಲಕ್ಕೂ ಮಸ್ತ್ ಆಗ್ಯಾವ್ರಿ. ಈಗ ಇವೆಲ್ಲ ತೆಗ್ದೇನು ಮಾಡ್ತೀನಿ ರೀ ನಾ ಅಂತಂದ್ರೆ ಒಂದು ಪ್ಲೇಟ್ನಾಗ ಹಾಕಿ ನಿಮ್ಗೆ ತೋರಿಸ್ತೀನಂತ. ಎಲ್ಲ ಮೊದಲ ಹಿಂಗೆ ಬಿಡಿಸ್ಕೊತೀನಂತ್ರಿ. ನಾನು ಇಲ್ಲಿ 2 ಮಾವಿನಕಾಯಿಗಳದ್ದು ಮಾಡಿ ತೋರಿಸೀನಿ ರೀ. ಬೇಕಾದ್ರೆ ನೀವು ಜಾಸ್ತಿ ಕ್ವಾಂಟಿಟಿನಾಗ ಮಾಡಿನು ಇವಕ್ಕೆ ಸ್ಟೋರ್ ಮಾಡಿ ಭಾಳ ದಿವಸ ತನಕ ಇಡ್ಬೋದು ರೀ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.